ಒಳ್ಳೆ ಪ್ಲೇಸ್ ನಮಗೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ಸಮೀಪ ಆ ಟಾರ್ ರಸ್ತೆ ಇದೆ, ಅದರಿಂದ 200 ಮೀಟರ್ ನಡ್ಕೊಂಡ್ ಬಂದ್ರೆ ಒಳ್ಳೆ ಫೀಲ್ ಆಗುತ್ತೆ. ಕಡೆ ಎಲ್ಲ ತುಂಬಾ ನೀರಿದೆ, ಮಾಡಂಗಿಲ್ಲ. ಆ ನೀರಿಲ್ಲ ಅಂತ ಅನ್ಕೊಂಡ್ವಿ, ಇವರೆಲ್ಲ ಬೈಕ್ ಏನು ಇರಲ್ಲ ಬರ್ರಿ ಅಂತ. ಪ್ರೈವೇಟ್ ಜಾಗ ಅವು ಎಂಕಲ್ಲ ದನಿಕೊಳ್ಳ ಏರೆಗ್ಲ ಬರೋಲಿ ಉಪದ್ರ ಮಂತ್ರ ಮಲ್ಪೆರವಲ್ಲಿ ಹಿಂದೆ ನಾಗನಂದುಂಡ ಅಂತ ಉಪದ್ರ ಮಲ್ಪೆರವಲ್ಲಿ ನೀರು ಬರ್ಕೊಂಡು ಏತ್ತುಲ ಬರ್ಕೊಂಡು ಭಾರಿ ಜನ ಬರ್ತೀವಿ. ಈಗೆಲ್ಲ ಜನರು ಬರ್ತಾ ಇದ್ದಾರೆ, ಟೂರಿಸ್ಟ್ ಜಾಸ್ತಿ ಆಗ್ತಾ ಇದೆ. ಗಾಡಿನ ಕೂಡ ನೀವು ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ನಿಮಗೆ ಫ್ರೀ ಆಗಿ ಫಿಶ್ ಸ್ಪಾ ಬೇಕು ಅಂತ ಹೇಳಿದ್ರೆ ಕೂಡ ನೀವು ಇಲ್ಲಿಗೆ ಬರ್ಬೋದು. ಕಾಲನ್ನ ಒಂಥರ ಫ್ರೆಶ್ ಮೂಡಿಗೆ ತರೋದಕ್ಕೆ ಇಲ್ಲಿ ಫಿಶ್ ಸ್ಪಾ ಕೂಡ ಸಿಗತ್ತೆ. ರಿಲೀಫ್ ಆಗುತ್ತೆ ಮೈಂಡ್, ಕಾಮ್ ಆಗುತ್ತೆ ಮೈಂಡ್. ಸಿಕ್ಕಾಪಟ್ಟೆ ರಜೆ ಇದೆ, ಕೆಲಸ ಮಾಡಿ ಮಾಡಿ ತಲೆ ಜಿಡ್ಡು ಹಿಡಿದು ಹೋಗಿದೆ. ಎಲ್ಲಾದರೂ ಒಂದು ದಿವಸ ಹೋಗಿ ಕಾಡಿನ ಮಧ್ಯೆ ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿ ಫಾಲ್ಸ್ನಲ್ಲಿ ನೀರಿನಲ್ಲಿ ಆಟಾಡಿ ಬರಬೇಕು ಅನ್ನುವಂತಹ ಕನಸು ಕಂಡಿರುವವರಿಗೆ ನಾನೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೇನೆ. ನಮ್ಮ ಸುಳ್ಯ ಸಮೀಪದ ಕಡಬ ತಾಲೂಕಿನ ಮರ್ದಾಳಪೇಟೆಯಲ್ಲಿ, ಮರ್ದಾಳಪೇಟೆಯಿಂದ ಸ್ವಲ್ಪ ಒಳಗಡೆ ಬಂದಾಗ ನಿಮಗೆ ಕುಂಡಡ್ಕ ಫಾಲ್ಸ್ ಸಿಗತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿಯ ಒಂದು ಫಾಲ್ಸ್ ಕಾಣಸಿಗತ್ತೆ. ನಮ್ಮ ಮರ್ದಾಳಪೇಟೆಯಿಂದ ಜಸ್ಟ್ 2 ಕಿಲೋಮೀಟರ್ ಒಳಗಡೆ ಪ್ರಶಾಂತವಾಗಿರುವಂತಹ ಕಾಡಿನ ಮಧ್ಯೆ ಯಾರ ತೊಂದರೆಗಳಿಲ್ಲದಂತಹ ಒಂದು ಪ್ರದೇಶದಲ್ಲಿ ಈ ರೀತಿಯ ಒಂದು ಫಾಲ್ಸ್ ಸಿಗತ್ತೆ. ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸ್ತೇನೆ, ಬನ್ನಿ. ನಾನು ಇವಾಗ ಈ ಒಂದು ಕುಂಡಡ್ಕ ಫಾಲ್ಸ್ಗೆ ಹೋಗುವ ದಾರಿ ಮಧ್ಯೆ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಆಗಿರುವಂತಹ ಹಸಿರು ಹಸಿರು ಆಗಿರುವಂತಹ ವಾತಾವರಣದ ಮಧ್ಯೆ ನೀವು ಈ ಫಾಲ್ಸಿಗೆ ಹೋಗಬೇಕಾಗತ್ತೆ. ನೋಡ್ತಾ ಇರ್ಬೋದು, ರಬ್ಬರ್ ತೋಟ ಕಾಡಿನ ಮಧ್ಯೆ ಈ ಒಂದು ಫಾಲ್ಸಿಗೆ ಹೋಗುವಂತಹ ದಾರಿ. ಸೊ ಹಾಗಾಗಿ ನಾನು ಮುಂದಕ್ಕೆ ಕೂಡ ತೋರಿಸ್ತಾ ಹೋಗ್ತೇನೆ. ನಾನು ಆಗಲೇ ಹೇಳಿದೆ, ನಮ್ಮ ಕಡಬ ತಾಲೂಕಿನ ಮದ್ದಳಪೇಟೆಯಿಂದ 2 ಕಿಲೋಮೀಟರ್ ಒಳಗಡೆ ಬಂದಾಗ ರಬ್ಬರ್ ತೋಟಗಳ ನಡುವೆ ಈ ಒಂದು ಪ್ರಕೃತಿ ರಮಣೀಯವಾಗಿರುವಂತಹ ಒಂದು ಫಾಲ್ಸ್ ಸಿಗತ್ತೆ, ಕುಂಡಡ್ಕ ಫಾಲ್ಸ್ ಅಂತ. ನೀವು ಗಾಡಿಯನ್ನ ಸ್ವಲ್ಪ ಆ ಕಡೆ ಪಾರ್ಕಿಂಗ್ ಮಾಡಿ ಬರ್ಬೇಕಾಗತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ಈ ಒಂದು ಜಾಗ ನಿಮಗೆ ಓಪನ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟ್ ಬಂದಾಗ ಈ ರೀತಿಯ ಲೊಕೇಶನ್ ಇದೆ ಅಂತ ನಿಜವಾಗ್ಲೂ ಕಲ್ಪನೆಯೇ ಮಾಡ್ಕೊಂಡಿಲ್ಲ. ನಿಜವಾಗ್ಲೂ ನಾವು ಬೇರೆ ಕಡೆ ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾಗ ಇಂತಹ ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್ ನಮಗೆ ಕಾಣಸಿಗತ್ತೆ. ನೀವು ನೋಡ್ತಾ ಇರ್ಬೋದು, ಕಲ್ಲಿನ ಮಧ್ಯೆ, ಸಂಪೂರ್ಣ ಕಲ್ಲು ಕಾಡಿನ ಮಧ್ಯೆ ಈ ಒಂದು ಫಾಲ್ಸ್ ಇರುವಂತಹದ್ದು. ದೂರ ದೂರದಿಂದ ಜನಗಳು ಕೂಡ ಬರ್ತಾರೆ. ನಿಮಗೆ ಗೂಗಲ್ ಮ್ಯಾಪ್ ಹಾಕಿದ್ರೆ ಆರಾಮ್ಸೆ ಆಗಿ ಇಲ್ಲಿನ ದಾರಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಕೂಡ ಅಷ್ಟೇ ವಿಶಾಲವಾಗಿರುವಂತಹ ಒಂದು ಜಾಗ ಇದೆ. ನೀವು ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಯಾರ ಜೊತೆ ಕೂಡ ಬಂದ್ರು ಕೂಡ ನಿಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳಿಗ್ಗೆಯಿಂದ ಸಂಜೆ ತನಕ ಬೋರ್ಡ್ ಅಲ್ಲಿ ಹಾಕಿದ್ದಾರೆ, ಯಾವುದೇ ಕಾನೂನು ಬಾಹಿರವಾಗಿರುವಂತಹ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಬಂದು ನಿಮ್ಮ ಟೈಮ್ ಅನ್ನ ನೀರಿನಲ್ಲಿ ಎಂಜಾಯ್ ಮಾಡಿ ಹೋಗಿ ಅನ್ನುವಂತಹ ಒಂದು ಪ್ರಕಟಣೆ ಕೂಡ ಹಾಕಿರುವಂತಹದ್ದು. ಸೊ ಹಾಗಾಗಿ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ನೋಡಿ, ಬ್ಯೂಟಿಫುಲ್ ಆಗಿರುವಂತಹ ಫಾಲ್ಸ್ ಎಷ್ಟು ಕಾಣ್ತಾ ಇದೆ. ನಾನಿವಾಗ ಈ ಒಂದು ಕುಂಡಡ್ಕ ಫಾಲ್ಸ್ ನ ಕೆಳಗಡೆ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನೀರು ಯಾವ ರಭಸಕ್ಕೆ ಬೀಳ್ತಾ ಇದೆ ಅಂತ. ನೀವು ಫ್ಯಾಮಿಲಿ ಬರೋದಾದ್ರೆ ಫಾಲ್ಸ್ ಯಾಕೆ ನಿಮಗೆ ಈಸಿಯಾಗಿ ಬರ್ಬೋದು. ಯಾಕೆಂದ್ರೆ ಯಾವುದೇ ಕ್ರೌಡ್ ಇಲ್ಲ, ಜೊತೆಗೆ ಪ್ರಕೃತಿಯ ನದಿಯಲ್ಲಿ ಕಂಡುಹಿಡಿತಾ ಈ ಒಂದು ಕುಂಡಡ್ಕ ಫಾಲ್ಸ್ ನಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಅಂದ್ರೆ ದಸರಾ ರಜೆಗೆ ಮಕ್ಕಳನ್ನ ಕರ್ಕೊಂಡು ಈ ಒಂದು ಸುಂದರವಾಗಿರುವಂತಹ ಪ್ಲೇಸ್ಗೆ ದೂರದಿಂದ ಬಂದಿದ್ದಾರೆ. ದೇವಸ್ಥಾನಕ್ಕೆ ಬಂದಿರುವವರು, ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ನೀವು ಟೆಂಪಲ್ಗೆ ಬಂದ್ರಿ, ಸುಬ್ರಹ್ಮಣ್ಯ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗೋರು ಆನ್ಗೆ ಬಂದ್ರಿ. ನಿಮ್ಗೆ ಪ್ಲೇಸ್ ಗೊತ್ತಾಯ್ತು ಅಂತ ಹೇಳಿದ್ರೆ ಗೂಗಲ್ ನೋಡಿದ್ವಿ ಅಂತ ಹೇಳಿದೆ. ಸೊ ಹಾಗಾಗಿ ಗೂಗಲ್ ಲೊಕೇಶನ್ ತೋರಿಸ್ತಾರೆ. ಹಾಗಾಗಿ ಒಳ್ಳೆಯ ಪ್ಲೇಸ್ ಬಂದಿದೆ, ಹೇಗೆ ಅನಿಸ್ತು ಅಂತ? ಒಳ್ಳೆ ಪ್ಲೇಸ್ ನಮಗೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ಸಮೀಪ ಆ ಟಾರ್ ರಸ್ತೆ ಇದೆ, ಅದರಿಂದ 200 ಮೀಟರ್ ನಡ್ಕೊಂಡ್ ಬಂದ್ರೆ ಒಳ್ಳೆ ಫೀಲ್ ಆಗುತ್ತೆ. ರಬ್ಬರ್ ತೋಟ ಎಲ್ಲ ಇದೆ, ಚೆನ್ನಾಗಿದೆ. ಅಲ್ಲಿ ಬಂದ್ರೆ ಪೀಸ್ಫುಲ್ ಆಗಿದೆ, ಯಾವ ಜನಸಂಖ್ಯೆ ಇಲ್ಲ, ಜನಸಂದಣಿ ಇಲ್ಲ, ನೀರಿದೆ, ಆಟ ಆಡಕ್ಕೆಲ್ಲ ಚೆನ್ನಾಗಿದೆ. ಮಕ್ಳು ಆರಾಮಾಗಿ ಇಳಿಬಹುದು. ಸ್ವಲ್ಪ ನೀರು, ಹೆಚ್ಚಿನ ಮಜಾ ಕೊಡುತ್ತೆ, ಚೆನ್ನಾಗಿದೆ. ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ಫ್ಯಾಮಿಲಿ, ಅಣ್ಣನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಿಸ್ಸಸ್ ಎಲ್ಲ ಬಂದಿದ್ದೀವಿ. ದಸರಾ ಹಬ್ಬ ಚೆನ್ನಾಗಿದೆ. ನಮಸ್ತೆ. ದಸರಾ ರಜೆಗೆ ಅಪ್ಪನ ಜೊತೆ ಇಲ್ಲಿಗೆ ಬಂದಿದ್ದೀರಾ? ಅಂದ್ರೆ ಎಲ್ಲ ದೂರ
ದೂರ ಹೋಗ್ತಾರೆ, ಬಟ್ ನೀವು ಹಳ್ಳಿಲಿ ಹುಡ್ಕೊಂಡ್ ಬಂದಿದ್ದೀರಾ. ಖುಷಿ ಆಯ್ತಾ ಹೇಗೆ ಅಂತ? ಖುಷಿ ಆಯ್ತು. ನಮ್ಮೂರ್ ಕಡೆ ಎಲ್ಲ ತುಂಬಾ ನೀರಿದೆ, ಆಟಾಡಕ್ ಬಿಡಲ್ಲ, ಟೆಕ್ಸ್ಟ್ ಮಾಡಂಗಿಲ್ಲ. ಇಲ್ಲಿ ತುಂಬಾ ನೇಚರ್ ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿದೆ. ಸೊ ನಮಸ್ತೆ, ಹೆಸರು ಪುನೀತ. ಎಂಜಾಯ್ ಮಾಡಿದ್ರ? ನಾನು ಬರುವಾಗ್ಲೇ ಸೌಂಡ್ ಕೇಳಿಸ್ತಾ ಇತ್ತು ಅಲ್ಲಿಗೆ ನಿಮ್ದು. ನೇರದಲ್ಲಿ ತುಂಬಾ ಜನ ಇದಾರೆ ಅನ್ಕೊಂಡೆ, ಬಟ್ ನೀವು 4-5 ಜನ ಇದ್ರಿ. ಸೊ ಹಾಗಾಗಿ ಎಂಜಾಯ್ ಮಾಡಿದ್ರಿ, ಚೆನ್ನಾಗಿದೆ. ಮಕ್ಕಳಿಗೆ ಸೇಫ್ ಇದೆಯಾ? ಸೇಫ್ ಇದೆ. ನಮ್ದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನಾವು ಬಂದಿದ್ವಿ. ಗೂಗಲ್ ಮ್ಯಾಪ್ಸ್ ಅಲ್ಲಿ ನಾವು ಬೇರೆ ಕಡೆ ಹೋಗ್ತೀವಿ, ಚಾಮುಂಡಿ ಘಾಟಿಂದ ಅಲ್ಲಿ ಫ್ರೆಂಡ್ ಮನೆಗೆ ಹೋಗಿ ನಿಯರ್ ಬೈ ಒಂದು ವಾಟರ್ ಫಾಲ್ಸ್ ಇದೆ ಅಂತ ಗೊತ್ತಾಯ್ತು. ಗೂಗಲ್ ಸುಮ್ಮನೆ ಸರ್ಚ್ ಮಾಡಿ ಅಂದ್ರೆ ಪಾಯಿಂಟ್ ವಾಟರ್ ಫಾಲ್ಸ್ ನಿಯರ್ ಬೈ ಇದೆಯಲ್ಲ ಅಂತ ಹೋಗೋಣ ಅಂತ. ಏನಿಲ್ಲ ಅಂತ ಅನ್ಕೊಂಡ್ರಿ? ನೀರಿಲ್ಲ ಅಂತ ಅನ್ಕೊಂಡ್ವಿ. ಇವರೆಲ್ಲ ಬೈಸಿದ್ವಿ, ಏನು ಇರಲ್ಲ ಬರ್ರಿ ಅಂತ. 6 ಫಾರೆಸ್ಟ್ ಒಂದ್ ಸ್ವಲ್ಪ ಬಂದ್ವಿ, ಅಲ್ಲಿ ರಬ್ಬರ್ದು ಇದೆಲ್ಲ ಹೊರಗಡೆ ಬರ್ತಾ 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 ಸೌಂಡ್ ಕೇಳಿಸ್ತಿತ್ತು. ಈ ಕಡೆ ಬಂದ ಆದ್ಮೇಲೆ ಇವರು ಇರ್ಲಿಲ್ಲ, ಇವರು ಇರಲಿ, ಚೆನ್ನಾಗಿ ಆಟ ಆಡಿದ್ವಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದು ರೆಫರ್ ಮಾಡ್ಬೋದು, ಜನ ಮಾಡ್ಬೋದು. ನಮಸ್ತೆ. ಮಕ್ಳ ಜೊತೆ ಖುಷಿಯಲ್ಲಿದ್ರಿ, ಸೇಫ್ ಇದೆ ಫಸ್ಟ್ ಆಫ್ ಆಲ್ ಅಲ್ವಾ? ತುಂಬಾ ಸೇಫೆಸ್ಟ್ ಪ್ಲೇಸ್ ಅನ್ಸ್ತು. ಮೊದ್ಲಿಗೆ ಬರುವಾಗ ಫೀಲ್ ಆಯ್ತು, ಏನಿಲ್ಲ, ಏನ್ ಒಳ್ಳೆ ಕಾಡಲ್ಲಿ ಬಂದಂಗ್ ಫೀಲ್ ಆಯ್ತು. ಬಟ್ ಆದ್ರೆ ಎನ್ವೈರನ್ಮೆಂಟ್ ನೋಡಿದ್ರೆ ತುಂಬಾನೇ ಖುಷಿ ಆಯ್ತು. ಸೊ ನೆಕ್ಸ್ಟ್ ಬರೋರ್ಗೆಲ್ಲ ಪ್ರಿಫರ್ ಮಾಡ್ಬೋದು. ಇದೊಂದು ಫಾಲ್ ಇದೆ, ಮಿಸ್ ಮಾಡ್ಲೇಬೇಡಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹೋಗುವಾಗ ಸ್ವಲ್ಪ ಫೀಲ್ ಆಗ್ತಿದೆ, ಹೋಗ್ತಾ ಇದೀವಲ್ಲ ಅಂತ. ಹೆದ್ದಾಕಿತ್ತು ಒಂದು 1/2 hour ಅಷ್ಟು ಖುಷಿ ಇದೆ. ಇನ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ? ನೆಕ್ಸ್ಟ್ ಈಗ ನಾವು ಚಾರ್ಮುಡಿಯಿಂದ ಮೂಡಿಗೆರೆ, ಹೊರನಾಡು, ಅವಾಗ ಊರಿಗೆ ಹೋಗ್ತೀರಾ. ಹಾಗಾಗಿ ಏನ್ ಮಾಡ್ತಿದ್ದೀರಾ ನೀವು? ನಾನು ಟೀಚರಾ? ಓಕೆ. ಹೆಸರು? ನನಗೆ ಮಂಜುಳಾ. ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ನಾಗನ ಕಟ್ಟೆ ಇದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಮದ್ದಳಕ್ಕೆ ಸಂಬಂಧಪಟ್ಟ ನಾಗ ಸಾನ್ನಿಧ್ಯ ಹಾಗೂ ಜಾಗಕ್ಕೆ ಸಂಬಂಧಪಟ್ಟಂತಹ ದೈವಗಳ ಸಾನ್ನಿಧ್ಯ ಇದೆ. ಹಾಗಾಗಿ ಸೂತಕ, ಸ್ನಾನ ಮಾಡುವುದು, ಮದ್ಯಪಾನ, ತಿಂಡಿ ತಿನಿಸುಗಳು, ಮಾಂಸಾಹಾರಿ ಮಾಡುವಂತಿಲ್ಲ. ಜೊತೆಗೆ ಬಂಡೆಕಲ್ಲಿನ ಮೇಲೆ ಹತ್ತಿ ಮೋಜು ಮಸ್ತಿ ಮಾಡುವ ಹಾಗಿಲ್ಲ. ಹಾಗೂ ಇದು ಖಾಸಗಿ ಜಾಗ, ಸ್ವಚ್ಛತೆಯನ್ನು ಕಾಪಾಡಬೇಕು. ಹಾಗಾಗಿ ಇಲ್ಲಿ ಬರುವವರಿಗೆ ಇಲ್ಲಿ ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಪಂತಿಗೆ ಬತ್ತನ ತಪ್ಪು ಬತ್ತನ ಅಂದ ಪುದರ ಇವೇ ದಾತಿ ಮೂಲೆ ಇಲ್ಲಡೆನಾ? ಇಲ್ಲಡೆ ಮೂಲೆ ಒಂದು ಖಾಸಗಿ ಜಾಗ ಅಂಚಂಟ ಪ್ರೈವೇಟ್ ಜಾಗ ಆತ ಅವು ಎಂಕಲ್ಲ ದನಿಕೊಳ್ಳಗಲ್ಲ ದನಿಕ್ಲ ಪುದರ ಆಗ್ಲೇನ ಶಿವಪ್ರಸಾದ್ ಪಂತ. ಸೊ ಮೂಲ ಜನ ಬರೋಂತಿಪ್ಪೇರ? ಜನ ಬರೋಂತಿಪ್ಪೇರ ಬರೋಲಿ ಜನ ಇಪ್ಪೊಲಿ ಏರೆಗ್ಲ ಬರೋಲಿ. ಉಪದ್ರ ಮಂತ್ರ ಮಲ್ಪೆರ ಬಲ್ಲಿಂದ ದಿಂದೆ ನಾಗನಂದುಂಡ ಅಂತ ಉಪದ್ರ ಮಲ್ಪೆರ ಬಲ್ಲಿ ಬರು ಯಾರ ಏರೆಗ್ಲ ಬರೋಲಿ. ಜನ ಜಾಸ್ತಿ ಬರ್ತಾರೆ, ಕಂಡೋಟೆ ಜನ ಬರ್ಪೇರು ಬರ್ಪೇರು ಪಂಡ ಪಿರ ಊರ್ ತಗ್ಲು ಪೂರ ಬರ್ಪೇರು. ಗಲೇಜ್ ಮಲ್ಪೆರ ಒಂಜಿ ಬಲ್ಲಿ ಓಲಾ ಹಾಪುಂಡು ಸ್ಥಳ ಓಲಾ ಹಾಪುಂಡು ಅಂಚ ಪಂಟ ಮರ್ದಾಳ ಕುಂಡಡ್ಕ ಕುಂಡಡ್ಕ ಮರ್ದಾಳ ಚೂರು ಉಲಾಯಿ ಉಲಾಯಿಗೆ ಉಲಾಯಿ ಮೂಲೆ ಬರಿಯರ ಮುಟ್ಟಾಪು ಎಂಕಲ್ಲ ಇಂಟ ಬರಿಯರ ಕುಂಡಡ್ಕ ಕೈಕೂರೆ ಪನ್ಪುನ ಕೈಕೂರೆ ಕುಂಡಡ್ಕ ಕೈಕೂರೆ ಒಂದು ಪೂರ ಬರ್ಸಗೆ ಎಡ್ಡೆ ತೋಜುಂಡ ಅಂದ ಈಡೆ ಮುಟ್ಟ ನೀರ್ ಬರ್ಪುಂಡಮ್ಮ. ಈಡೆ ಮುಟ್ಟ ಬರ್ಪುಂಡು ನೀರ್ ಬರ್ಪುಂಡು ಏತ್ತುಲ ಬರ್ಪುಂಡು ಭಾರಿ ಜನಲ ಬರ್ಪೇರು. ಬರ್ಸಗ ಬರೋಡ ಬರ್ಸೋಗು ಬರೋಡು ಮಲ್ಲ ಬರ್ಸೋಗು ಬರೋಡು ಏತ್ತುಲ ಬರ್ಪುಂಡು ನೀರ್ ತುವ್ವಾರದ ಗಾಡಿ ಮಲ್ತೊಂದು ಬರ್ಪೇರು. ಅಂದ ಆತು ಸೋಕಿಕೊಂಡು ಅವು ದೇವಸ್ಥಾನ ಕಲ್ಲದೆತ್ತನ ಮಾಲಿಂಗೇಶ್ವರ ದೇವಸ್ಥಾನ ಮಾಲ್ತೊಂದುಳ್ಳೇರೆ ಕಲ್ಲು ಕಟ್ಟೊಂದುಳ್ಳೇರೆ ಅಂಚ ಕಲ್ಲ ಇಕ್ಕದೆತ್ತನ ಅಂಚ ಅಂಬೆರ್ನ ದನಿಕೊಳ್ಳವೆ ಆಟಕ್ಕೆ ಎಂದ ತೂರ ಏರಿಗ್ಲ ಮುಂದೊಂಜಿ ಮಲ್ಪೆರ ಬಲ್ಲಿಂದ ಅಲ್ಲ ಆಪೆಟ್ಲ ಕಟ್ಟೆ ಉಂಡು ರೆಡ್ ಕಟ್ಟೆ ಅಲ್ಪ ಗುಳಿಗೆ ಬಂಜುರ್ಲಿನ ಅಲ್ಪೊಂಡು ನಾಗನ ಏರುಗ್ಲ ಬತ್ತದು ಕೋಳಿ ಅಂತ ಒಂದು ಕಾರಣಿಕೆ ಉಂಡು ಪ್ಲೇಸ್ ಉಂಡು 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 ಅವನಂಡ ಗುಡ್ಡದ ನೀರು ಪೂರ ಬರ್ಪಣತ ಮರಿಯಾಟು ಏತಲ ನೀರು ಬರ್ಪುಂಡು ಇದು ನಾನು ನೀರು ಆದಿನಕ ನೀರು ಖಾಲಿ ಪಾದೆ ಮಾತ್ರ. ಸರ್ ನಮಸ್ತೆ. ಯಾವ ಊರು ಸರ್? ಇದೇ ಊರಿನವರ? ನಾವು ಒಂದು 6 ಕಿಲೋಮೀಟರ್ ನೆಟ್ಟಣ. ಬರ್ತಾ ಇರ್ತೀರಾ ಆಲ್ಮೋಸ್ಟ್ ಇಲ್ಲಿಗೆ? ಆಲ್ಮೋಸ್ಟ್ ಬರ್ತಾ ಇರ್ತೇವೆ. ಬರ್ತಾ ಇರ್ತೀರಾ? ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಜಾಗ ಅಲ್ವಾ? ಏನ್ ಹೇಳ್ತೀರಾ ಸರ್ ಇಲ್ಲಿ? ಪರವಾಗಿಲ್ಲ, ಈಗ ಟೂರಿಸ್ಟಿಗೆ ಬರ್ತಾ ಇರ್ತಾರೆ, ಎಲ್ಲರಿಗೂ ಗೊತ್ತಿಲ್ಲ ಈಗ. ಈಗೆಲ್ಲ ಜನರು ಬರ್ತಾ ಇದ್ದಾರೆ, ಟೂರಿಸ್ಟ್ ಜಾಸ್ತಿ ಆಗ್ತಿದೆ. ಸಂಜೆ ಹೊತ್ತಿಗೆ ಬರಬೇಕು. ಸಂಜೆ ಹೊತ್ತು ಈ ಟೈಮ್ ಮಳೆಗಾಲದಲ್ಲಿ ಬೆಸ್ಟ್. ಓಕೆ ಸರ್. ಸಂಜೆಯ ಹೊತ್ತಿಗೆ ನೀವು ಈ ಪ್ಲೇಸಿಗೆ ಬರ್ಬೋದು. ಯಾಕೆಂತ ಹೇಳಿದ್ರೆ ಬಿಸಿಲಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಗಾಡಿನ ಕೂಡ ನೀವು ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ನಿಮಗೆ ಮೈನ್ ಡೋರ್ ಕಾಣುತ್ತೆ, ಇಲ್ಲಿ ಹಾಕಿದ್ದಾರೆ ಕುಂಡಡ್ಕ ಫಾಲ್ಸ್, ಕೈಕೂರೆ ಫಾರ್ಮ್ಸ್ ಅಂತ. ಸೊ ಹಾಗಾಗಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇಂದು ಸ್ಪಂದನೆ ಕೊಡಬಾರ್ದು ಅನ್ನುವಂತಹ ಮಾತನ್ನ ಇಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ಈ ಗೇಟ್ ಯಾವತ್ತೂ ಕ್ಲೋಸ್ ಇರುತ್ತೆ, ನೀವು ಇಲ್ಲಿ ಸಣ್ಣ ಸೈಡ್ ನಿಂದ ಹೋಗ್ಬೋದು. ತುಂಬಾ ಜನ ಬರ್ತಾ ಇದ್ದಾರೆ, ನಾವು ಆನ್ ದಿ ವೇ ಬರ್ತಾ ಇರುವಾಗ ಕೂಡ ತುಂಬಾ ಜನ ಇಲ್ಲಿ ಬಂದ್ರು. ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ನಾವು ಗಾಡಿಯನ್ನ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ. ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ನಡ್ಕೊಂಡು ಹೋಗಿರುವಂತಹದ್ದು ನೀವು ನೋಡ್ತಾ ಇರ್ಬೋದು.
ನೀರು ಕೂಡ ಅಷ್ಟೇ ಮೇಲಿನಿಂದ ಉಕ್ಕಿ ಕೆಳಗಡೆ ಬರ್ತಾ ಇದೆ. ಕಾಡಿನ ಮಧ್ಯೆಯಿಂದ ನೀರು ಬರ್ತಾ ಇರುವಂತಹದ್ದು. ನೀರು ಕೂಡ ಪರಿಶುದ್ಧವಾಗಿದೆ. ಆ ಕಡೆ ದನಗಳನ್ನು ಕೂಡ ಕಟ್ಟಿ ಹಾಕಿದ್ದಾರೆ. ಇದು ಪ್ರೈವೇಟ್ ಜಾಗ. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಕಾನೂನು ಬಾಹಿರವಾದಂತಹ ಯಾವುದೇ ಚಟುವಟಿಕೆ ಮಾಡಬಾರ್ದು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ಈ ಒಂದು ಜಾಗ ಓಪನ್ ಇರುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಹಸಿರು ಗಿಡಗಳಿಂದ ಕಂಗೊಳಿಸ್ತಾ ಇದೆ. ಜೊತೆಗೆ ನಿಮಗೆ ಫ್ರೀ ಆಗಿ ಫಿಶ್ ಸ್ಪಾ ಬೇಕು ಅಂತ ಹೇಳಿದರೆ ಕೂಡ ನೀವು ಇಲ್ಲಿಗೆ ಬರ್ಬೋದು. ಯಾಕೆಂತ ಹೇಳಿದರೆ ನೀರಿನಲ್ಲಿ ಸಾಕಷ್ಟು ಫಿಶ್ಗಳಿವೆ. ನೋಡ್ತಾ ಇರ್ಬೋದು, ನಮ್ಮ ಕಾಲನ್ನು ಒಂಥರ ಫ್ರೆಶ್ ಮೂಡಿಗೆ ತರೋದಕ್ಕೆ ಇಲ್ಲಿ ಫಿಶ್ ಸ್ಪಾ ಕೂಡ ಸಿಗುತ್ತೆ. ಯಾಕೆಂತ ಹೇಳಿದರೆ ನೋಡಿ, ಎಲ್ಲ ಫಿಶ್ಗಳು ನನ್ನ ಕಾಲಿನ ಹತ್ರ ಬಂದು ಮುತ್ತಿಕ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಸೊ ಹಾಗಾಗಿ ರಿಲೀಫ್ ಆಗುತ್ತೆ ಮೈಂಡ್, ಕಾಮ್ ಆಗುತ್ತೆ ಮೈಂಡ್. ಯಾವುದೇ ಸೌಂಡ್ ಇಲ್ಲ, ಯಾವುದೇ ಜಂಜಾಟ ಇಲ್ಲ. ಮೀನುಗಳ ಮಧ್ಯೆ, ಕಾಡಿನ ಮಧ್ಯೆ, ಗೋವುಗಳ ಮಧ್ಯೆ ನಾವು ಆರಾಮ್ಸೆ ಆಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಹಾಗಾಗಿ ನೀವೇನಾದರೂ ಸುಸ್ತಾಗಿದ್ದರೆ, ನಿಮ್ಮ ಟೆನ್ಷನ್ ಫ್ರೀ ಆಗಬೇಕು ಅಂತ ಹೇಳಿದರೆ ಈ ಒಂದು ಮರ್ದಳ ಸಮೀಪದ ಈ ಫಾಲ್ಸ್ಗೆ ಬಂದು ಹೋಗಿ ಅಂತ ನಾನು ರೆಫರ್ ಮಾಡ್ತೇನೆ. ಸೊ ಹಾಗಾಗಿ ಬೇಗ ಬನ್ನಿ, ಬಂದರೆ ನಿಮಗೆ ಒಳ್ಳೆಯ ವ್ಯೂ ಸಿಗತ್ತೆ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ನು ರಕ್ಷಿತ ಜೊತೆ ರಿಪೋರ್ಟರ್ ಕುಶಾಂತ್, ನಾನು ಪೂಜಶ್ರೀ ಹಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.